ಭಾಗದಾಗ ಸಪೋರ್ಟ್ ಮಾಡಿದ್ವಿ. ಇಲ್ಲಿ ಜಗದೀಶ್ ಶೆಟ್ಟರಿಗೆ ಸಪೋರ್ಟ್ ಮಾಡಿದ್ವಿ. 2 ಸೀಟ್ ಗೆದ್ದವ ನಾವು ಭಾಳ ಒಂದು ಸಂತೋಷ ಆಗಿದೆ. ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರರು ಬಲಿಷ್ಠ ಅನ್ನುವಂಥದ್ದು ಪ್ರೂವ್ ಆಯ್ತಾ? ಎಲ್ಲ ನೋಡಿ, ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತೀವಿ. ನಾವು ಜನರ ಆಶೀರ್ವಾದದಿಂದ ನಾವು ಇಷ್ಟು ಮೇಲಕ್ಕೆ ಬೆಳೆದು ಇದೇ ಥರ ನಾವು ಜನರ ಜೊತೆ ಸಂಪರ್ಕದಲ್ಲಿರ್ತೀವಿ. ಜನರ ಆಶೀರ್ವಾದ, ದೇವರ ಆಶೀರ್ವಾದಕ್ಕೆ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಇದ್ದಾರೆ. ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ಸೋಲಿಸ್ಬೇಕನ್ನುವಂತಹ ತಂತ್ರಗಾರಿಕೆಗಳು ಮಾಡಿದರು ಪಕ್ಷದಲ್ಲಿ ಇದ್ದುಕೊಂಡು. ಅದೆಲ್ಲ ರಾಜಕಾರಣ ಇರೋದು ಸರ್. ಅದು ನಮ್ಗೆ ಜನ ಬೆಂಬಲ ಇದಲ್ಲ, ಅದಕ್ಕಾಗಿ ಜನ ಮತ ಹಾಕ್ತಾರೆ ನಮ್ಗೆ ಗೊತ್ತಾಯ್ತು. ಅದಕ್ಕಾಗಿ ಪ್ರಿಯಾಂಕಾ ಅವರು 1 ಲಕ್ಷ ಮತ ಅಂತ ಗೆದ್ದಿದ್ದಾರೆ. ಅಥಣಿಯಲ್ಲಿ ಮೇಜರ್ ಮೈನಸ್ ಆಗಿರ್ಬೋದು. ಅಥಣಿ ಕಾಂಗ್ರೆಸ್ ಶಾಸಕರಿದ್ರು ಕೂಡ ಅಲ್ಲಿ ಮೈನಸ್ ಆಗಿರ್ಬೋದು. ಇಲ್ಲ, ಅಲ್ಲಿ ನೋಡ್ತಾರೆ ಮಂತ್ರಿ ಅವ್ರು, ನೋಡ್ತಾರೆ ಯಾಕೆ ಮೈನಸ್ ಆಗಿದೆ, ಅವ್ರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯಿತು ನೋಡು, ಅವ್ರು ನೋಡ್ತಾರೆ, ವಿಚಾರ ಮಾಡ್ತಾರೆ ಅವ್ರು ಮುಂದಿನ ದಿನದಲ್ಲಿ. ಅಥಣಿ ಯಾಕೆ ಪ್ರಕಾರ ಏನಾಗಿದೆ ಅಲ್ಲಿ 20,000 ಲೀಡ್ ಆಗಬೇಕಾಯ್ತಲ್ಲ, ಯಾಕೆ ಹಿಂಗೆ? ಯಾಕೆ ಕಳೆದ ಬಾರಿ ಅವ್ರು 75,000 ಲೀಡ್ ಆಗಿದ್ರು. ಸ್ವಲ್ಪ ಏನೋ ಇದು MP ಎಲೆಕ್ಷನ್ದ ಒಂದು 25 ಲೀಡ್ ಆಗ್ಬೋದು, ಅದು ಆಗಿಲ್ಲ. ಅದು ಏನು ಕಾರಣ ಮುಂದಿನ ಅವ್ರ ಅಚ್ಚರಿ ಫಲಿತಾಂಶ ನೋಡ್ರಿ, ಅವ್ರಿಗೆ ಅಂಥ ಜನ ಗಂಟು ಬಿದ್ದಿದ್ರು ಇಲ್ಲಿ ಗೋಕಾಕದಲ್ಲಿ. ಮತ್ತು ಅವ್ರ ಪಾಪ ಹೇಳಿದಾಗ ಮತ್ತು ಅವ್ರು ಹೇಳಿರ್ಬೇಕು. ಅದೇನು ಆ ಥರ ಆಗೋದಿಲ್ಲ. ಯಾಕೆ ಇಲೆಕ್ಷನ್ದಾಗ ಒಂದು ಬರ್ತಾರೆ ಅವ್ರು, ನಮ್ಮ ವಿರುದ್ಧ ಒಂದು ಟೀಮ್ ಐತೆ, ಅವ್ರು ಬರ್ತಾರೋ ಬಂದು ಮತ್ತು ಹೇಳಿ ಹೋಗಿ ಬಿಡ್ತಾರೆ ಅವ್ರು. ಮತ್ತು ಅವ್ರದ್ದು ಪೆನ್ ಅವ್ರದ್ದು ಹಾಳಿ ಬರೆದು ಕೊಡೋರು ಅವ್ರ. 4 ದಿನ ಗೋಕಾಕದಲ್ಲೇ ವಾಸ್ತವ್ಯ ಹೂಡಿ ಪ್ರಚಾರ ವಿಚಾರ ಮಾಡಿದ್ರು, ಏನು ವರ್ಕೌಟ್ ಆಗಲಿಲ್ಲ. ಇಲ್ಲ, ಗೋಕಾಕು ಅರ್ಬಾವ್ ಏನೈತಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಪಕ್ಷಕ್ಕೆ ಅವ್ರಿಗೆ ಜನ ಬೆಂಬಲ ಮೊದಲಿಂದ ಇದೆ. ಅದೇನು ಚೇಂಜಸ್ ಆಗೋದಿಲ್ಲ. 4 ದಿನದಲ್ಲಿ 2 ದಿನ ಇದ್ರೂ ಜನ ಈ ಶಾಸಕರ ಪರವಾಗಿ ಮತ ಹಾಕ್ತಾರೆ. ಇಲ್ಲೇ ಇದ್ದುಕೊಂಡು ಇಲ್ಲೇ ಲೋಕಲ್ ಸ್ಥಳೀಯ ಶಾಸಕರನ್ನ ಬೈಯುವಂಥ ಕೆಲಸ ಕೂಡ ಮಾಡಿದ್ರು. ಅದ ಬೇಯ್ದಕ್ಕೆ ಜನ ಉತ್ತರ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವೇನು ಜಾಸ್ತಿ ಇವ್ರನ್ನೂ ಬೇಯ್ದು ಶೆಟ್ರನ್ನು ಬೇಯ್ದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಅವರೇ ತಿಳ್ಕೊಬೇಕು ಮುಂದಿನ ದಿನ. ಅಲ್ಲಿ ಬೀಗರದ್ದು ಓಟ್ ಹಾಕ್ಬೇಕಲ್ರಿ, ಬೀಗರು ಓಟ್ ಹಾಕಕ್ಕೆ ಬರೋದು. ಇಲ್ಲಿ ಜನ ಓಟ್ ಹಾಕ್ತಾರಲ್ಲ, ಮತದಾರ ಓಟ್ ಹಾಕ್ತಾರೆ. ಗೋಕಾಕ್ ಕ್ಷೇತ್ರ, ಅರ್ಬಾನ್ ಕ್ಷೇತ್ರ, ಬೆಳಗಾವಿ ಕ್ಷೇತ್ರ ಜನ ಓಟ್ ಹಾಕ್ಬೇಕಾದ್ರೆ ಬೀಗರು ಬಂದು ಏನು ಮಾಡೋರು? ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ. ಯಾರು ಅವ್ರನ್ನ ಬೇಕಂತಾರೆ ಅವ್ರನ್ನ ಗೆಲ್ಲಿಸ್ತಾರೆ, ಯಾರು ಬ್ಯಾಡ್ ಅಂತಾರೆ ಅವ್ರನ್ನ ಸೋಲಿಸ್ತಾರೆ. ಜೊತೆಗೆ ಕಿಂಗ್ ಮೇಕರ್ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಒಂದು ವಿಚಾರ ಏನು ಸರ್ ಇದರ ಹಿಂದಿನ ಗುಟ್ಟು ಏನ? ನೋಡಿ, ನಮ್ಗೆ ಜಾರಕಿಹೊಳಿ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರು ಅವ್ರದ್ದೆಲ್ಲ ಆಶೀರ್ವಾದ ಇರೋದ್ರಿಂದ ನಮ್ಗೆ ಶಕ್ತಿ ಆ ಥರ ಇದೆ. ಅದಕ್ಕಾಗಿ ಅವ್ರದ್ದೆಲ್ಲ ಕಾರ್ಯಕರ್ತರದು ಜನರ ವಿಶ್ವಾಸ, ಒಂದು ಪ್ರೀತಿ. ಯಾಕೆ ಜಾರಕಿಹೊಳಿ ಸಹೋದರು ಎಲ್ಲ ಜನರಿಗೆ ಸ್ಪಂದಿಸ್ತಾರೆ, ಜನರಿಗೆ ಕೆಲಸ ಮಾಡಿಕೊಡ್ತಾರೆ ಒಂದು ಅಭಿಮಾನ ಇರೋದ್ರಿಂದ ಅವ್ರು ಜಾಸ್ತಿ ನಾವು ಹೇಳಿದ ಕಡೆ ಮತ ಹಾಕ್ತಾರೆ. ಮತ್ತು ಪಕ್ಷಕ್ಕೂ ಯಾವ ಪಕ್ಷ ಅದಕ್ಕೆ ಬೆಂಬಲನೂ ಕೊಡ್ತಾರೆ. ಜಾರಕಿಹೊಳಿ ವೋಟ್ ಬ್ಯಾಂಕ್ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಬೆಳಗಾವಿ ಇಲ್ಲೇ ಚಿಕ್ಕೋಡಿ ಮತ್ತು ಇನ್ನೂ ಇದೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಇರೋದು ಬೆಂಗಳೂರು ಗ್ರಾಮೀಣ, ನಾವು ಇರೋದು ಬೆಳಗಾವಿ ಜಿಲ್ಲೆ. ಅದ್ರ ಬಗ್ಗೆ ನಮಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲ, ಜನ ಏನು ಅಲ್ಲ, ನಿರೀಕ್ಷೆ ಇತ್ತಾ ನಿಮಗೆ ಚಿಕ್ಕೋಡಿಯಲ್ಲಿ ನಿರೀಕ್ಷಿತ ಫಲಿತಾಂಶ ಅಥವಾ ಏನಾದರೂ? ನಿರೀಕ್ಷೆ ಇತ್ತು ನಮ್ಗೆ. ಇನ್ನೂ 50,000 ಲೀಡ್ ಜಾಸ್ತಿ ಆಗಬೇಕಿತ್ತು. 1,50,000 ಲೀಡ್ ಹಿಡಿದ್ವಿ ನಾವು. 50,000 ಮತ್ತು ಕಡಿಮೆ ಆಯ್ತು ಅಷ್ಟೇ. ಸ್ವಲ್ಪ ಅಲ್ಲಿ ಅಥಣಿ, ಸ್ವಲ್ಪ ಈ ಕಡೆ ರಾಯಬಾಗು, ಸ್ವಲ್ಪ ಈ ಕುಕ್ಕೇರಿ, ಈ ಕಡೆ ಒಂದು 34,000 ಕಡಿಮೆ ಆಗಿ 50,000 ಕಡಿಮೆ ಆಯ್ತಿಲ್ಲ. ಗೆಲುವು ಅವ್ರಿಗೆ ಸಿದ್ಧ ಆಯ್ತು. ಫಸ್ಟ್ ಟೈಮ್ ನಿಮ್ಮ ಮನೆಯಿಂದ ಹೆಣ್ಣು ಮಗಳು ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ತಾವು ರಾಜಕಾರಣ ಮಾಡ್ಕೊತ ಬಂದಿದ್ರಿ, ಎಲ್ಲ ಅಣ್ತಮ್ಮ ರಾಜಕಾರಣ ಮಾಡ್ತಾ ಇದ್ರಿ. ಆದರೆ ಫಸ್ಟ್ ಟೈಮ್, ಯಾಕಂದ್ರೆ ಪ್ರಚಾರಕ್ಕೂ ಸಹ ಹೆಣ್ಮಕ್ಳು ಬರಲ್ಲ, ಇಲ್ಲಿ ಹೆಣ್ಮಕ್ಳನ್ನ ಕರ್ಸಂಗಿಲ್ಲ. ಅದು ಫಸ್ಟ್ ಟೈಮ್ ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ನಿಮ್ಮ 2ನೇ ತಲೆಮಾರು ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಏನು ಹೇಳ್ಬಯಸ್ತೀರಿ ಅವ್ರಿಗೆ? ಏನು ಶುಭ ಹಾರೈಕೆ ಮಾಡ್ತೀರಿ ಅಂತ? ಇಲ್ಲ, ಅವ್ರು ಪ್ರಿಯಾಂಕ ಆಯಿತು, ರಾಹುಲ್ ಆಯ್ತು, ಈಗಾಗಲೇ ಎಮ್ಕಮಡಿ ಕ್ಷೇತ್ರ ಮತ್ತು ಇನ್ನೂ ಜಿಲ್ಲೆ ತುಂಬ ಎಲ್ಲ ಅವರು ಸತೀಶ್ ಅವ್ರ ತಂದೆಯವ್ರ ಜೊತೆ ಎಲ್ಲ ಅವರು ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಅನುಭವ ಇದೆ. ಎಮ್ಕಮಡಿ ಕ್ಷೇತ್ರದಲ್ಲಿ ಅವರೇ ಜಾಸ್ತಿ ಹೋಗಿ ಏನೇ ಇದ್ದರೂ ಕಾರ್ಯಕರ್ತ ಸ್ಪಂದನೋದು ಕೆಲಸ ಮಾಡೋದು. ಹಿಂಗಾದ್ರೆ ಪ್ರಿಯಾಂಕ ಮತ್ತು ಒಳ್ಳೆ ಕೆಲಸನೂ ಮಾಡ್ತಾರೋ. ಮುಂದೆ ಒಂದು ಈಗ MP ಆದಮೇಲೆ ಚಿಕ್ಕೋಡಿ ಭಾಗ ಎಲ್ಲ ಜನರು ಸ್ಪಂದಿಸಿ ಅವ್ರು ಹೆಚ್ಚಿಗೆ ಒಂದು ವಿಶ್ವಾಸ ಗಳಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಈಗ 1 ಲಕ್ಷ ಅಲ್ಲ 3 ಲಕ್ಷನೂ ಗೆಲ್ತಾರೆ ಅವ್ರು. ಯಾಕೆ ರಾಹುಲ್ ಆಗಲಿ ಪ್ರಿಯಾಂಕಲಿ ಹಂಗೆ ಜನರ ಜೊತೆ ಸಂಪರ್ಕ ಅವ್ರು ಚೆನ್ನಾಗಿದೆ. ಯಾಕಂದ್ರೆ ಮೊನ್ನೆ ಎಮ್ಕಮಡಿ ಕ್ಷೇತ್ರ ಆಗೋದು MLA ಕ್ಷೇತ್ರ ಆಗಿರೋದ್ರಿಂದ ಅವ್ರ ಸಂಪರ್ಕ ಜಾಸ್ತಿ ಆಕೈತಿ. ಮತ್ತು ಅವ್ರು ಒಮ್ಮೆ ಡೈರೆಕ್ಟ್ ಹೋಗಿ MP ಎಲೆಕ್ಷನ್ ಇತ್ತಿಲ್ಲ. ಈಗ ಒಂದು 5-6 ವರ್ಷದಿಂದ ಅವ್ರು